ಕ್ರೀಮಿಯಾಗಿ ಚೀಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೈಟ್ ಸಾಸ್ ಪಾಸ್ತಾನ ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಅದು ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮೊದಲಿಗೆ ನಾವು ಪಾಸ್ತಾನ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದು ಕುದಿ ಬಂದಮೇಲೆ ಪಾಸ್ತಾನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಪಾಸ್ತಾ ಬೆಂದಮೇಲೆ ಇದನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದ್ಸರಿ 1 ಕಪ್ಪಷ್ಟು ತಣ್ಣೀರು ಹಾಕಿಬಿಟ್ಟು ಕೂಲ್ ಮಾಡಿ ಪಕ್ಕದಲ್ಲಿ ಎತ್ತಿಡಿ. ಇವಾಗ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹಚ್ಕೊಂಡಿರೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗೋ ವೆಜಿಟೇಬಲ್ಸ್ನ ಹಾಕೋಬೋದು. ನಾನಿಲ್ಲಿ 3 ಮಾತ್ರ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಕ್ರಂಚಿಯಾಗಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಹಾಗಂತ ಪೂರ್ತಿನೂ ಬೇಯಿಸ್ಕೋಬೇಡಿ. ಇವಾಗ ಈ ವೆಜಿಟೇಬಲ್ಸ್ಗೆ ಸರಿ ಹೋಗುವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇವಾಗ ಬೇರೆ ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದ ಮೇಲೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಾರಿ ಪೂರ್ತಿ ಹಾಲು ಹಾಕ್ಕೊಂಡ್ಬಿಟ್ರೆ ಗಂಟು ಹಾಕ್ಬಿಡುತ್ತೆ ಮೈದಾ ಎಲ್ಲ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಪಾಸ್ತಾ ಎಷ್ಟು ತೊಗೊಂಡಿರ್ತೀವಿ ಅದರ ಪ್ರಕಾರ ನಾವು ಸಾಸ್ ಮಾಡ್ಕೊಬೇಕಲ್ವಾ, ಅಷ್ಟು ಹಾಲು ತೊಗೊಳ್ಳಿ. ಇವಾಗ ಪೂರ್ತಿ ಹಾಲು ಹಾಕ್ಕೊಂಡಿದ್ಮೇಲೆ ಗಂಟಿಲ್ದಾಗ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಚೀಸ್ನ ತುರ್ಕೊತಾ ಇದ್ದೀನಿ. ನೀವು ಮೊದಲೇ ತುರಿದಿಟ್ಕೊಂಡು ಹಾಕ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ 2 ಕ್ಯೂಬ್ಸ್ ಚೀಸ್ ಹಾಕ್ಕೊತಾ ಇದ್ದೀನಿ. ನೀವು ಚೀಸ್ ಅಷ್ಟೊಂದು ಇಷ್ಟಪಡಲ್ಲ ಅನ್ನೋರು ಒಂದೇ ಹಾಕ್ಕೋಬೋದು. ಚೀಸ್ ಎಲ್ಲ ಕರಗೋ ಅಷ್ಟು ಬಿಸಿ ಮಾಡ್ಕೊಳ್ಳಿ. ಚೀಸ್ ಎಲ್ಲ ಕರಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸ್ ಜೊತೆ ವೆಜಿಟೇಬಲ್ಸ್ ಎಲ್ಲ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡೋಕ್ಕೆ ರೆಡಿ. ನೋಡಿದ್ರಲ್ಲ ವೈಟ್ ಸಾಸ್ ಪಾಸ್ತಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ನಾನಿಲ್ಲಿ ಮ್ಯಾಕ್ರೋನಿ ಪಾಸ್ತಾ ತೊಗೊಂಡಿದ್ದೀನಿ. ಈ ಶೇಪ್ನ ನೋಡಿ ಪಾಸ್ತಾಗಳ ಹೆಸರು ಚೇಂಜ್ ಆಗುತ್ತೆ. ನಾವು ಯಾವ ಥರ ಶೇಪಲ್ಲಿರೋ ಪಾಸ್ತಾ ಬೇಕಾದ್ರೂ ತೊಗೋಬೋದು, ಟೇಸ್ಟ್ ಏನೂ ಚೇಂಜ್ ಆಗಲ್ಲ. ನೋಡಿದ್ರಲ್ಲ ಎಷ್ಟು ಕ್ರೀಮಿ ಆ್ಯಂಡ್ ಜ್ಯೂಸಿ ಆಗಿದೆ. ಆ ಚೀಸಿ ಫ್ಲೇವರ್ಸು, ಆ ಆರಿಗ್ಯಾನೋ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ಇದು ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ಇಟಾಲಿಯನ್ ಫುಡ್ಸ್ ಇಷ್ಟಪಡೋರ್ಗಂತೂ ಇದನ್ನ ವಾರದಲ್ಲಿ 2 ದಿನ ಬೇಕಾದರೂ ತಿಂತಾರೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಸರ್ವ್ ಮಾಡಿದ್ಮೇಲೆ ಗಾರ್ನಿಷಿಂಗ್ಗೆ ನಾನು ಇನ್ನೊಂದು ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಎನ್ಹಾನ್ಸ್ ಆಗೋಕ್ಕೆ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.